ತಾವು ಚೆನ್ನಾಗಿ ಕಾಣಿಸ್ಲಿಕ್ಕೆ ಇಷ್ಟೊಂದು ಟಿಪ್ಸ್ ಹೇಳುವಂಥವ್ರು ಸುಂದರವಾಗಿ ಅಕ್ಷರಗಳು ಕಾಣಿಸ್ಬೇಕಾದ್ರೆ ಒಂದು ಟಿಪ್ಸ್ ಹೇಳ್ತಾರ? ಇಲ್ಲ. ನಾನು ಈಗ ಮಾಡ್ಲಿಕ್ಕೆ ಹೊರಟಿರೋದು ಅದನ್ನ. ಪ್ರತಿಯೊಂದು ಅಕ್ಷರಕ್ಕೂ ಸೌಂದರ್ಯ ಇದೆ ಅನ್ನುವಂತ ನನ್ನ ಹೇಳಿಕೆಯನ್ನ ಸ್ವಲ್ಪ ಬದಲಾಯಿಸ್ತೀನಿ. ಪ್ರತಿಯೊಂದು ಅಕ್ಷರದ ಒಂದೊಂದು ಭಾಗಕ್ಕೂ ಸೌಂದರ್ಯ ಇದೆ. ಬರೀತಾ ಇದ್ದೀನಿ DOG ಅಂತ. ಇಲ್ಲಿ ಬರ್ಕೊಂಡು ಹೋಗಿ ಎರಡನೇ ಗೆರೆಯಲ್ಲಿ ನಾನು ಕ್ಯಾಟ್ ಅಂತ ಬರಿಬೇಕಾಗಿದೆ. ಆಕ್ಸಿಡೆಂಟ್ ಆಯ್ತು ನೋಡಿ, ಅರ್ಧದಷ್ಟಿದ್ರೆ ಹೀಗಾಗುತ್ತೆ. ಇಲ್ಲಿ ಡಾಗ್, ಎರಡನೇ ಸಾಲಲ್ಲಿ ಕ್ಯಾಟ್. ಇದು ಅವುಗಳು ಅವರವ್ರ ಜಾಗದಲ್ಲಿದೆ. ಓಂ ಶಾಂತಿ ಇದೆ. ನಾನು ಹೇಳಿದೆ ಅಕ್ಷರ ಚೆನ್ನಾಗಿರ್ಬೇಕು ಅಂತ ಹೇಳಿ. ಇಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ದೊಡ್ಡವ್ರಿಗೂ ಗೊತ್ತಿರ್ಬೋದು, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮನೆಯಲ್ಲಿ ಶಾಲೆಯಲ್ಲಿ ಚೆನ್ನಾಗಿ ಬರಿ, ಸುಂದರವಾಗಿ ಬರಿ ಅಂಥೇಳಿ 100-200 ಸರಿ ಆದ್ರೂ ಪಾಲಕರು ಹೇಳಿರ್ತಾರೆ, ಟೀಚರ್ಸ್ ಹೇಳಿರ್ತಾರೆ. ಆದ್ರೆ ಯಾವ ಕೆಲಸವನ್ನ ಅವರು ಮಾಡಿರಲ್ಲ ಅಂದ್ರೆ ಚೆನ್ನಾಗಿ ಹೇಗೆ ಬರೆಯೋದು ಅನ್ನೋದನ್ನ ಹೇಳ. ಎಷ್ಟೋ ಜನ ನಾನು ತಾಯಂದ್ರನ್ನ ನಾನು ನೋಡಿದ್ದೀನಿ, ದೂಷಿಸೋ ಉದ್ದೇಶದಿಲ್ಲ, ಎಲ್ಲಿ ಕೊರತೆ ಇದೆ ಅದನ್ನ ಗಮನಕ್ಕೆ ತರಲಿಕ್ಕೋಸ್ಕರ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ತಾಯಂದ್ರು ಕೂಡ ಇದ್ದಾರೆ ಕೆಲವರು. ಅದರಲ್ಲೂ ಹೆಣ್ಣು ಮಗು ಇರುವಂತ ಒಬ್ಬ ತಾಯಿಯನ್ನ ಆ ಮಗಳು ಚೆನ್ನಾಗಿ ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಟಿಪ್ಸ್ ನೀವು ಕೇಳಿದ್ರೆ ಅಟ್ ದ ಇನ್ಸ್ಟೆಂಟ್, ತಕ್ಷಣ, ಸ್ವಲ್ಪನೂ ಸಮಯ ಕಳಿದೇನೆ ಒಂದು 10-20 ಟಿಪ್ಸ್. ನೇಲ್ ಪಾಲಿಶ್ ಹೇಗಿರ್ಬೇಕು ಆಯ್ತಾ, ಅಥವಾ ಐಬ್ರೋ ಹೇಗ್ ಮಾಡ್ಬೇಕು ಇತ್ಯಾದಿ ಎಲ್ಲ ಹೇಳ್ತಾರೆ. ಅದು ಹೇಳ್ತಾರೆ ಇಲ್ವಾ? ಹೀಗೆ ತಾವು ಚೆನ್ನಾಗಿ ಕಾಣಿಸ್ಲಿಕ್ಕೆ ಇಷ್ಟೊಂದು ಟಿಪ್ಸ್ ಹೇಳುವಂಥವ್ರು ಸುಂದರವಾಗಿ ಅಕ್ಷರಗಳು ಕಾಣಿಸ್ಬೇಕಾದ್ರೆ ಒಂದು ಟಿಪ್ಸ್ ಹೇಳ್ತಾರ? ಇಲ್ಲ. ನಾನು ಈಗ ಮಾಡ್ಲಿಕ್ಕೆ ಹೊರಟಿರೋದು ಅದನ್ನ. ನಾನು ಅದನ್ನ ಅಕ್ಷರಗಳ ಸೌಂದರ್ಯ ಪ್ರಜ್ಞೆ ಅಂತ ಕರೀಬಹುದು. ಮೊದಲು ಸೌಂದರ್ಯ ಪ್ರಜ್ಞೆ ಅಂದ್ರೆ ಏನು ಅಂತ ತಿಳ್ಕೊಳ್ಳಂತೆ. ಹುಟ್ಟಿದಾಗ್ಲಿಂದ ಪ್ರತಿಯೊಬ್ಬರಿಗೂ ಸೌಂದರ್ಯ ಪ್ರಜ್ಞೆ ಇರುತ್ತೆ. ಸೌಂದರ್ಯ ಪ್ರಜ್ಞೆ ಅಂತ ಹೇಳಿದ್ರೆ ನಾವು ನೋಡುವಂತ ವಸ್ತುಗಳು, ಪಕ್ಷಿಗಳು, ಪ್ರಾಣಿಗಳು, ನಿಸರ್ಗ, ಗಿಡಮರಗಳು, ಬೆಟ್ಟ ಗುಡ್ಡ, ಸೂರ್ಯೋದಯ, ಇದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಅನ್ಸುತ್ತಲ್ಲ, ಅದು ಸೌಂದರ್ಯ ಪ್ರಜ್ಞೆ. ಪ್ರತಿಯೊಬ್ಬರಿಗೂ ಇರುತ್ತೆ ಅದು ಸ್ವಲ್ಪ ಮಟ್ಟಿಗೆ. ಕೆಲವು ಸರಿ ಅಂತೂ ಸೌಂದರ್ಯ ಪ್ರಜ್ಞೆ ಎಲ್ರಿಗೂ ಜಾಗೃತವಾಗ್ಬಿಡುತ್ತೆ. ಅದು ಯಾವಾಗ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡಾಗ, ಗಂಡಸರಿರ್ಲಿ ಹೆಂಗಸರಿರ್ಲಿ. ಅದರಲ್ಲೂ ನಾವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಸುತ್ತಲೂ ನೋಡೋರು ಯಾರೂ ಇಲ್ಲದೆ ಇದ್ರೆ ಸ್ವಲ್ಪ ಜಾಸ್ತಿ ಸಮಯನೇ ಕನ್ನಡಿ ಮುಂದೆ ಕಳಿತೀವಿ. ಬರೇ ಕೂದಲನ್ನು ಸರಿಪಡಿಸ್ಕೊಳ್ಳೋದಷ್ಟೇ ಅಲ್ಲ, ಮುಖನ ಹಿಂಗ್ ಮಾಡಿದ್ರೆ ಹೇಗ್ ಕಾಣ್ಬೋದು ನಾನು ಅಂತ ಎಲ್ಲ ಚೆಕ್ ಮಾಡ್ಕೊಳ್ತೀವಿ. ಸೌಂದರ್ಯ ಪ್ರಜ್ಞೆ ಜಾಗೃತವಾಗತ್ತೆ. ಇರ್ಲಿ, ಅಕ್ಷರಗಳ ಸೌಂದರ್ಯ ಪ್ರಜ್ಞೆ ಅಂದ್ರೆ ಏನ್ ಹಾಗಾದ್ರೆ? ಅಕ್ಷರಗಳ ಸೌಂದರ್ಯ ಪ್ರಜ್ಞೆ ಅಂದ್ರೆ ಬರೆದಿರೋ ಅಂತ ಅಕ್ಷರಗಳನ್ನ ನಾವು ಯಾರದ್ದೇ ಅಕ್ಷರಗಳನ್ನ ನಮ್ಮ ಸ್ನೇಹಿತರು ಇರ್ತಾರೆ, ಬೇಕಾದಷ್ಟು ಜನರು ನೋಡ್ತೀವಲ್ಲ, ಇದು ಚೆನ್ನಾಗಿದೆಯೋ ಇಲ್ವೋ ಅಂತ ನಮ್ಗೆ ಗೊತ್ತಾದ್ರೆ ನಮಗೆ ಅಕ್ಷರಗಳ ಸೌಂದರ್ಯ ಪ್ರಜ್ಞೆ ಇದೆ ಅಂತ ಅರ್ಥ. ಅದನ್ನ ಸ್ವಲ್ಪ ವಿಸ್ತರಿಸಿದ್ರೆ, ಎಕ್ಸ್ಟೆನ್ಷನ್ ಅಂದ್ರೆ ಚೆನ್ನಾಗಿದ್ರೆ ಯಾಕೆ ಚೆನ್ನಾಗಿದೆ, ಚೆನ್ನಾಗಿಲ್ಲದೆ ಇದ್ರೆ ಯಾಕೆ ಚೆನ್ನಾಗಿಲ್ಲ ಅಂತ ನಮ್ಗೆ ಗೊತ್ತಾಗ್ಬೇಕು. ಈ ರೀತಿ ಗೊತ್ತಾಗೋದ್ರ ಜೊತೆಗೆ ಇನ್ನೊಂದು ಅದಕ್ಕೆ ವಿಸ್ತರಿಸ್ತಿರ್ಬೋದು, ಚೆನ್ನಾಗಿಲ್ದೇ ಇರೋ ಅಕ್ಷರವನ್ನ ಚೆನ್ನಾಗಿ ಬರೆಯೋದು ಹೇಗೆ ಅಂತ ತಿಳ್ಕೊಂಡ್ರೆ ಆಗ ನಮ್ದು ಪೂರ್ತಿ ಸೌಂದರ್ಯ ಪ್ರಜ್ಞೆ ಇದೆ ಅಂತಾರೆ. ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಯಾಕೆ ಚೆನ್ನಾಗಿದೆ ಅಥವಾ ಯಾಕೆ ಚೆನ್ನಾಗಿಲ್ಲ, ಚೆನ್ನಾಗಿಲ್ದೇ ಇದ್ರೆ ಅದನ್ನ ಹೇಗೆ ಚೆನ್ನಾಗಿ ಮಾಡಬೇಕು ಅಂತ ನಾವು ಕಲ್ತ್ಕೊಳ್ಬೇಕು. ಆಯ್ತಾ? ಈ ವಿಷಯವನ್ನ ನಾವು ತಿಳ್ಕೊಂಡ್ರೆ ಆಗ ನಮ್ಗೆ ಅಕ್ಷರಗಳ ಸೌಂದರ್ಯ ಪ್ರಜ್ಞೆ ಬಂತು. ಯಾವಾಗ ಇದು ಇಲ್ವೋ ಆಗ ನಾವು ನಮ್ಮ ಅಕ್ಷರವನ್ನ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈಗ ಪ್ರಾರಂಭದಲ್ಲೇ ಒಂದು ಹೇಳಿಕೆಯನ್ನ ನಾನು ಹೇಳ್ತೀನಿ. ಪ್ರತಿಯೊಂದು ಅಕ್ಷರಕ್ಕೂ ಸೌಂದರ್ಯ ಇದೆ. ಕೆಲವರು ಹೇಳ್ತಾರೆ ನನಗೆ, ಅಂದ್ರೆ ವಿತಂಡ ಮಾಡುವಂತವ್ರು ಇರ್ತಾರಲ್ಲ, ಬೇಕಾದ ಜನ ಆ ಥರದವ್ರು ಸಿಗ್ತಾರೆ. ಸರ್, ಸೌಂದರ್ಯ ಅನ್ನೋದು ನಾವು ನೋಡುವ ವಸ್ತುವಿನಲ್ಲ ಇರೋದು, ನಾವು ನೋಡುವ ದೃಷ್ಟಿಯಲ್ಲಿ ಅಂತ ಹೇಳ್ತಾರೆ. ಇರ್ಲಿ, ಒಪ್ಕೊಳ್ಳೋಣ. ಹಾಗಾದ್ರೆ ಬ್ಯೂಟಿ ಕಂಟೆಸ್ಟ್, ಮಿಸ್ ಯೂನಿವರ್ಸ್ ಅಂತ ಸೌಂದರ್ಯ ಸ್ಪರ್ಧೆ ಮಾಡ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿನಾ? ಅದು ಸೌಂದರ್ಯ
ಅದಕ್ಕೆ ಮಾನದಂಡ ಕೆಲವು ಬೇಸಿಕ್ ಎಲ್ಲರೂ ಒಪ್ಕೊಳ್ಬೋದಾಗಿರುವಂತ ಕೆಲವು ಅಳತೆ ಇರುತ್ತೆ, ಒಂದು ಸ್ಕೇಲ್ ಇರುತ್ತೆ, ಒಂದು ಪ್ಯಾರಾಮೀಟರ್ ಇರುತ್ತೆ, ಅಕ್ಷರ ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ. ನಾನು ಇನ್ನೊಂದ್ಸರಿ ಹೇಳ್ತೀನಿ, ಪ್ರತಿಯೊಂದು ಅಕ್ಷರಕ್ಕೂ ಸೌಂದರ್ಯ ಇದೆ. ಕ್ಷಮಿಸಿ, ನಾನು ಹೇಳಿದ್ದು ತಪ್ಪಾಯಿತು. ಪ್ರತಿಯೊಂದು ಅಕ್ಷರಕ್ಕೂ ಅಲ್ಲ, ಪ್ರತಿಯೊಂದು ಅಕ್ಷರದ ಒಂದು ಭಾಗಕ್ಕೂ ಸೌಂದರ್ಯ ಇರುತ್ತೆ. ನಾನು ಬರೆದು ತೋರಿಸಲ್ಲ, ನಾನು ಬರೀ ಬಾಯಿನಲ್ಲಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ಬೋದು. ರ ಅನ್ನುವಂಥ ಅಕ್ಷರ ಬರೆದಾಗ 0 ಸುಂದರವಾಗಿ ದುಂಡಿಗೆ ಎಳೆದ್ರಿ ಅಂತ ಇಟ್ಕೊಳ್ಳಿ. ಆ ತಲಗಟ್ಟನ್ನು ಸ್ವಲ್ಪ ತಗೊಂಡೋಗಿ ಸುತ್ತಿದ್ರೆ ಅಕ್ಷರ ಚೆನ್ನಾಗಿ ಕಾಣಿಸುತ್ತಾ? ಅದಕ್ಕೋಸ್ಕರನೇ ಪ್ರತಿಯೊಂದು ಅಕ್ಷರಕ್ಕೂ ಸೌಂದರ್ಯ ಇದೆ ಅನ್ನುವಂಥ ಹೇಳಿಕೆಯನ್ನ ಸ್ವಲ್ಪ ಬದಲಾಯಿಸ್ತೀನಿ. ಪ್ರತಿಯೊಂದು ಅಕ್ಷರದ ಒಂದೊಂದು ಭಾಗಕ್ಕೂ ಸೌಂದರ್ಯ ಇದೆ. ನಾವು ಕನ್ನಡದಲ್ಲಿ ಒಂದು ಪದ ಉಪಯೋಗಿಸ್ತೀವಿ, ಸರ್ವಾಂಗ ಸುಂದರ ಅಂತ. ರಾಮನ ವರ್ಣನೆ ಮಾಡ್ತಾರೆ ವಾಲ್ಮೀಕಿ, ಕೇಳಿದ್ದೀನಿ ನಾನು. ಅವನ ಬಾಹುಗಳು ಹೇಗಿತ್ತು, ಕಣ್ಣು ಹೇಗಿತ್ತು, ಆ ಥರ ಎಲ್ಲ ಸರ್ವಾಂಗ ಸುಂದರ. ಹಾಗೆ ನಾವು ಬರೆಯೋ ಅಂತಹ ಪ್ರತಿಯೊಂದು ಅಕ್ಷರದ ಒಂದೊಂದು ಭಾಗವೂ ಚೆನ್ನಾಗಿರ್ಬೇಕು. ಕೆಲವರು ಬರೀತಾರೆ, ಒಂದಕ್ಕೆ ಪ್ರಮಾಣ ಬದ್ಧತೆ ಅನ್ನೋದು ಕೂಡ ಇರಬೇಕು. ಹೆಚ್ಚನ್ನೋ ಅಕ್ಷರ ಮೇಲಿಂದ ಓದಕ್ಕೆ ಕಂಬ, ತೆಂಗಿನ ಮರದ ಥರ ಹೇಳಿದೆ, ಅದರದ್ದು ಗುಬುಟು ಇರುತ್ತಲ್ಲ, ಅದು ಚಿಕ್ಕದಾಗಿ ಎಳೆದ್ರೆ ಅದು ಪ್ರಮಾಣ ಬದ್ಧವಾಗಿಲ್ಲ. ಬಹುಶಃ ಕರಾವಳಿಯಲ್ಲಿ ವಾಸ ಮಾಡೋರು ತೆಂಗಿನ ಮರ ಅಂತ ಇದೆಯಲ್ಲ, ಅದಕ್ಕೆ ಆ ರೀತಿ ಬರೀತಾರೋ ಏನೋ ನನಗೆ ಗೊತ್ತಿಲ್ಲ. ಅಂತ ಪ್ರಮಾಣ ಬದ್ಧತೆ ಇರುತ್ತೆ, ಎಲ್ಲಾ ಭಾಗಗಳು ಚೆನ್ನಾಗಿರ್ಬೇಕು. ಇನ್ನು ಒಂದು ವಿಷಯವನ್ನ ಹೇಳ್ತೀನಿ, ಯಾವ ಭಾಗದ ಸೈಜ್ ಎಷ್ಟಿರ್ಬೇಕು ಅದು ಕೂಡ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ನಾವು ಇಂಗ್ಲಿಷ್ ಕೈ ಬರಹವನ್ನ ಅಭ್ಯಾಸ ಮಾಡಲಿಕ್ಕೆ 4 ಲೈನ್ಸ್ ಕಾಪಿ ಬುಕ್ ಅಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಈ 4 ಲೈನ್ಸ್ ಕಾಪಿ ಬುಕ್ ನಲ್ಲಿ ನಾವು ಯಾಕೆ ಬರೋದು ಅಭ್ಯಾಸ ಮಾಡ್ತೀವಿ ಅಂತ ಕೇಳಿದ್ರೆ ತಕ್ಷಣ ಎಲ್ಲರೂ ಏನ್ ಉತ್ತರ ಹೇಳ್ತಾರೆ ಅಂದ್ರೆ, ಇಲ್ಲಿ ನೋಡಿ, ನಾನು 4 ಲೈನ್, ಇಲ್ಲಿ 4 ಗೆರೆಗಳನ್ನ ನಾನು ಎಳೆದ್ರೆ ಇದು 3 ವಲಯಗಳಾಗಿ ವಿಂಗಡಣೆ ಆಗತ್ತೆ. ಇಂಗ್ಲಿಷ್ ಕಾಪಿ ಪುಸ್ತಕವನ್ನ, ಇಂಗ್ಲಿಷ್ ಕೈಬರಹವನ್ನು ಸುಧಾರಿಸಲಿಕ್ಕೆ ಈ ರೀತಿ 4 ಲೈನ್ಸ್ ಕಾಪಿ ಬುಕ್ ನಲ್ಲಿ ಇಲ್ಲಿರೋರೆಲ್ಲರೂ ಅನೇಕ ಪುಸ್ತಕಗಳನ್ನ ಬರೆದಿರ್ಬೋದು. ಆದ್ರೆ ಯಾಕೆ ಬರೀತೀವಿ ಅನ್ನೋ ಅಂತ ವಿಷಯ ಗೊತ್ತಿರಲ್ಲ ಅನೇಕರಿಗೆ. ಈಗ ಒಂದು ವಿಷಯ ಹೇಳ್ತೀನಿ, ಇದು ನಿಜವಾದ ಶಾರದಾ ಪೂಜೆ. ಶ್ರದ್ಧೆಯಿಂದ ನಾವು ವಿಷಯಗಳನ್ನ ಕಲ್ತ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಶ್ರದ್ಧೆಯಿಂದ ಮಾಡೋ ಅಂತ ಪೂಜೆ. ಸರಸ್ವತಿ ಯಾರಿಗೆ ಒಲಿತಾಳೆ ಅಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಇದು ಪೂಜೆ, ನಿಜವಾಗಿ ಕಲಿಯೋದು ಶ್ರದ್ಧೆಯಿಂದ. ಅದನ್ನ ನೆನಪಿರಲಿ. 4 ಗೆರೆಯನ್ನ ನಾವು ಎಳೆದ್ರೆ 3 ವಲಯಗಳಾಗಿ ವಿಂಗಡಣೆ ಆಗತ್ತೆ. ಅದು 3 ವಲಯಗಳ ವಿಂಗಡಣೆ ಆಗತ್ತೆ. ನೋಡಿ, ನಿಮ್ಗೆ ಗೊತ್ತಿರಬಹುದು, ಇಂಗ್ಲಿಷ್ನಲ್ಲಿ 4 ಥರ ವರ್ಣಮಾಲೆ ಇದೆ. ಗೊತ್ತಿದೆಯಾ ಇಲ್ವೋ ನಿಮ್ಗೆ? ಪ್ರಿಂಟಿಂಗ್ ಕ್ಯಾಪಿಟಲ್, ಪ್ರಿಂಟಿಂಗ್ ಸ್ಮಾಲ್ ಲೆಟರ್, ರೈಟಿಂಗ್ ಕ್ಯಾಪಿಟಲ್ಸ್, ರೈಟಿಂಗ್ ಸ್ಮಾಲ್ ಲೆಟರ್. ಈಗ ನಾವು ಬರೆಯೋ ವಿಷಯ ಮಾತಾಡ್ತಾ ಇರೋದ್ರಿಂದ ನಮ್ಗೆ ಪ್ರಿಂಟಿಂಗ್ ವಿಷಯ ಬೇಡ. ಬರೆಯೋದ್ರಲ್ಲಿ ಕ್ಯಾಪಿಟಲ್ ಮತ್ತು ರೈಟಿಂಗ್ ಸ್ಮಾಲ್ ಲೆಟರ್ ಇರುತ್ತೆ. ಇದರಲ್ಲಿ ನಾವು ಸ್ಮಾಲ್ ಲೆಟರ್ಸ್ ಅನ್ನೇ ಹೆಚ್ಚಾಗಿ ಉಪಯೋಗಿಸೋದು. ಒಂದು ಇಡೀ ಪುಟದಲ್ಲಿ 100 ಅಕ್ಷರಗಳು ಇದ್ರೆ ಅದರಲ್ಲಿ ಒಂದು 5-6 ಮಾತ್ರ ಕ್ಯಾಪಿಟಲ್ ಇರ್ಬೋದು. ಯಾಕೆಂದ್ರೆ ವಾಕ್ಯದ ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಬೇಕು, ಅಥವಾ ಪ್ರಾಪರ್ ನಾವು ಊರಿನ ಹೆಸರು, ಮನುಷ್ಯರ ಹೆಸರು, ಆ ಥರದ್ದು ಏನಾದರೂ ಇದ್ರೆ ಅದು ಮಾತ್ರ ಮೊದಲನೇ ಅಕ್ಷರ ಕ್ಯಾಪಿಟಲ್. ಇನ್ನು ಉಳಿದಿರೋದೆಲ್ಲ ಸ್ಮಾಲ್ ಲೆಟರ್, ಸ್ಮಾಲ್ ಲೆಟರ್. ಸೊ ನಮ್ಮ ಸೌಂದರ್ಯದ ಮೇಲೆ, ಬರವಣಿಗೆಯ ಸೌಂದರ್ಯದ ಮೇಲೆ ತುಂಬಾ ಪ್ರಭಾವ ಬೀರುವಂಥದ್ದು ಯಾವುದು ಅಂದ್ರೆ ಸ್ಮಾಲ್ ಲೆಟರ್ಸ್. ಫಿಕ್ಸ್ ಆಯ್ತು. ಇಂಗ್ಲಿಷ್ ವರ್ಣಮಾಲೆಯಲ್ಲಿ 26 ಅಕ್ಷರಗಳಿದೆ. ಅದರಲ್ಲಿ 13 ಅಕ್ಷರಗಳು ಈ ಮಧ್ಯದ ವಲಯದಲ್ಲಿ ಮಾತ್ರ ಇದೆ. ನೋಡಿ, ಇಲ್ಲಿ ಎ ಅಂತ ಇದೆ. ಮೇಲ್ಭಾಗ ಖಾಲಿ, ಕೆಳಭಾಗ ಖಾಲಿ. ಇದು ಈ ತರದ 13 ಅಕ್ಷರಗಳಿದೆ. ಎಂ ಇದೆ, ಎನ್ ಇದೆ, ಆರ್ ಇದೆ, ಎಸ್ ಇದೆ, ಯು, ವಿ, ಇವೆಲ್ಲ ಅಕ್ಷರಗಳು 13 ಅಕ್ಷರಗಳು. ನೀವು ನಿಧಾನವಾಗಿ ಲೆಕ್ಕ ಹಾಕಿ. ಇನ್ನು 6 ಅಕ್ಷರಗಳಿದೆ, ಅದಕ್ಕೆ ಅಸೆಂಡರ್ಸ್ ಅಂತ ಕರೀತಾರೆ. ಈಗ ಉದಾಹರಣೆಗೆ ಡಿ ಅಂತ ನಾನು ಬರೀತೀನಿ, ಮೇಲ್ವರೆಗೂ ಹೋಗುತ್ತೆ. ಮೇಲ್ ಏರುಗೆರೆ ಅಂತ ಕರಿಬಹುದು, ಅಸೆಂಡರ್ಸ್ ಅಂತ. 6 ಅಂತ ಅಕ್ಷರಗಳಿದೆ. ಇನ್ನು 5 ಅಕ್ಷರಗಳಿದೆ, ಅದಕ್ಕೆ ಡಿಸೆಂಡರ್ಸ್ ಅಂತ ಕರಿತೀವಿ. ಈಗ ಜಿ ಅನ್ನೋ ಅಕ್ಷರ ಇದೆ ನೋಡಿ, ಅದಕ್ಕೆ ಡಿಸೆಂಡರ್ ಇದೆ.
ಇನ್ನ ಕೆಲವೇ 2 ಅಕ್ಷರ ಇದೆ, ಅದು ಈ ಯಾವ ಜಾತಿಗೂ ಸೇರಲ್ಲ. ಉದಾಹರಣೆಗೆ ಎಫ್ ಅನ್ನೋ ಅಕ್ಷರ ಬರೀಬೇಕಾದ್ರೆ ಅದು ಅಸೆಂಡರು ಇದೆ, ಡಿಸೆಂಡರು ಇದೆ. ಪಿ ಅನ್ನೋದ್ರೆ ಅರ್ಧ ಅಸೆಂಡರ್ ಇದೆ, ಹೀಗೆ ಬರೀತೀವಿ ನಾವು ಪಿ ಅನ್ನೋದನ್ನ. ಇರ್ಲಿ, ಇದರಿಂದ ನಾವು ತಿಳ್ಕೊಳ್ಳುವಂತ ಒಂದು ಮುಖ್ಯವಾದ ಬ್ಯೂಟಿ ಟಿಪ್ಸ್ ನಾನು ಹೇಳ್ತೀನಿ. ನಾವು ಬರೆದಿರೋ ಒಟ್ಟು ಜಾಗದಲ್ಲಿ 1/3 ಭಾಗದಷ್ಟು ಮಾತ್ರ ಅಕ್ಷರಗಳಿಂದ ತುಂಬಿರಬೇಕು, ಇನ್ನು 2/3 ಜಾಗದಷ್ಟು ಖಾಲಿ ಇರಬೇಕು ಅಂತ. ಈಗ ನೋಡಿ, ಒಂದು ಮುಖ್ಯವಾಗಿರೋ ಬ್ಯೂಟಿ ಟಿಪ್ಸ್ ಎಲ್ರಿಗೂ ಸಿಕ್ತು. ನಾನು ಹೇಳ್ತೀನಿ ಇನ್ನೊಂದು ವಿಷಯ. ನಾವು ಬರೆಯೋ ಅಂಥದ್ರಲ್ಲಿ ನಮ್ಮ ಅಕ್ಷರಗಳು ಹೇಗಿದೆ ಅನ್ನೋದು ನಮ್ಮ ಅಕ್ಷರಗಳ ಸೌಂದರ್ಯವನ್ನು ನಿರ್ಧರಿಸೋದ್ರ ಜೊತೆಗೆ ನಾವು ಎಷ್ಟು ಜಾಗ ಖಾಲಿ ಬಿಡ್ತೀವಿ ಅನ್ನೋದು ಕೂಡ ಮುಖ್ಯ. ಎಂತ ವಿಚಿತ್ರ ಇದೆ ನೋಡಿ ಇದು. ಈಗ ಒಂದು ವಿಷಯ ನಾವೇನ್ ಮರಿತೀವಿ ಅಂತ ಹೇಳಿದ್ರೆ, ಈ 4 ಲೈನ್ಸ್ ಕಾಪಿ ಬುಕ್ ಅಲ್ಲಿ ನಾವು ಬರೆಯೋದು ಬರೀ ಪ್ರಾಕ್ಟೀಸ್ಗೋಸ್ಕರ. ನನ್ನ ಪ್ರಕಾರ ಕನ್ನಡ ಅಕ್ಷರಗಳನ್ನು ಕೂಡ 4 ಲೈನ್ಸ್ ಕಾಪಿ ಪುಸ್ತಕದಲ್ಲೇ ಬರೀಬೇಕು. ಯಾಕೆ ಅಂದ್ರೆ ಕನ್ನಡದಲ್ಲೂ ಕೂಡ ತಲೆಗಟ್ಟಿರುತ್ತೆ, ಮೇಲಕ್ಕೆ ಅಕ್ಷರಗಳಿಂದ ಮೇಲೇರೋ ಅಂತ ಗರಿಗಳಿದೆ, ಅವು ಅಂತ ಬರೆದ್ವಿ ಅಂತೂ ಎಷ್ಟು ಎತ್ತರಕ್ಕೆ ಹೋಗುತ್ತೆ ಅದು. ಮತ್ತೆ ಕನ್ನಡದಲ್ಲಿ ಬೇಕಾದಷ್ಟು ಅಕ್ಷರಗಳಿದೆ, ಅಕ್ಷರಗಳ ಕೆಳಗಡೆ ಬರೀಬೇಕಾಗತ್ತೆ. ಸೊ ಮೇಲೇರೋ ಗೆರೆಗಳು, ಕೆಳಗೆ ಇಳಿಯುವಂತ ಗೆರೆಗಳಿರೋದ್ರಿಂದ ಅದಕ್ಕೂ ಕೂಡ 4 ಲೈನ್ಸ್ ಕಾಪಿ ಪುಸ್ತಕದಲ್ಲಿ ಬರೆಯೋದು ಚೆನ್ನಾಗಿರುತ್ತೆ. ಸೊ ಒಂದು ಬ್ಯೂಟಿ ಟಿಪ್ಸ್, ಮುಖ್ಯವಾಗಿರೋ ಬ್ಯೂಟಿ ಟಿಪ್ಸ್ ಇದರಿಂದ ನಾವು ಕಲಿಬೇಕು. ಕೆಲವರು ಇಲ್ಲಿ ಅನುಸರಿಸಿರುವಂತ ನಿಯಮವನ್ನ ನಮ್ಗೆ ಸಿಂಗಲ್ ಲೈನ್ ಕಾಪಿ ಬುಕ್ ನಲ್ಲಿ ಅವರು ಬರೆಯುವಾಗ ತಪ್ತಾರೆ. ಹೇಗೆ ಅನ್ನೋದನ್ನ ನಾನು ಹೇಳ್ತೀನಿ. ಕೆಲವ್ರು ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಇದು ಸಿಂಗಲ್ ಲೈನ್ ಅಂತ ಇಟ್ಕೊಳ್ಳಂತೆ. ನಮ್ಮ ಅಕ್ಷರಗಳ ಸೈಜ್ ಎಷ್ಟಿರ್ಬೇಕು ಅಂದ್ರೆ, ಕೆಲವ್ರು ಹೇಳ್ತಾರೆ ಈ ಗೆರೆಗಳ ನಡುವೆ ಏನ್ ಜಾಗ ಇದೆ ಅದ್ರ ಅರ್ಧದಷ್ಟಿರ್ಬೇಕು ಅಂತ. ಅರ್ಧದಷ್ಟಿದ್ರೆ ತಪ್ಪಾಗತ್ತೆ. ಯಾಕೆ ಅಂದ್ರೆ ಅರ್ಧದಲ್ಲಿ ಈಗ ನಾನೊಂದು ಚುಕ್ಕೆ ಗೆರೆ ಎಳಿತೀನಿ, ಈ ಗೆರೆ ಎಳೆದ್ರೆ ಅರ್ಧದಷ್ಟಿದೆ. ಈಗ ನಾವು ಬರೀಲಿಕ್ಕೆ ಅಂತ ಪ್ರಾರಂಭ ಮಾಡೋಣಂತೆ. ನೋಡಿ, ಇದು ಸಿಂಗಲ್ ಲೈನ್ ನೋಟ್ಬುಕ್ ಅಂತ ತಿಳ್ಕೊಳ್ಳೋಣ. ಇದು 1ನೇ ಗೆರೆ, 2ನೇ ಗೆರೆ. ಈ 1ನೇ ಗೆರೆನಲ್ಲಿ ಡಾಗ್ ಅಂತ ನಾನು ಬರೀತಾ ಇದ್ದೀನಿ, DOG ಅಂತ. ಇಲ್ಲಿ ಬರ್ಕೊಂಡು ಹೋಗಿ 2ನೇ ಗೆರೆಯಲ್ಲಿ ನಾನು ಕ್ಯಾಟ್ ಅಂತ ಬರೀಬೇಕಾಗಿದೆ. ಆಕ್ಸಿಡೆಂಟ್ ಆಯ್ತು ನೋಡಿ, ಹೌದಲ್ವಾ? ಅರ್ಧದಷ್ಟಿದ್ರೆ ಹೀಗಾಗುತ್ತೆ. ಈ ಡಾಗ್ ಏನ್ ಅನ್ಸುತ್ತೆ ಅಂದ್ರೆ ನನ್ನ ಜಾಗದಲ್ಲಿ ಕ್ಯಾಟ್ ಬಂದ್ಬಿಟ್ಟಿದೆ ಅಂತ. ಕ್ಯಾಟ್ಗೆ ಏನ್ ಅನ್ಸುತ್ತೆ ಅಂದ್ರೆ ಎಲ್ಲ ಇದು ನಂದೇ ಜಾಗ ಅಂತ. ಇಬ್ರಿಗೂ ಘರ್ಷಣೆ ಆಗುತ್ತೆ. ಮತ್ತೆ ಇದು 4 ಲೈನ್ಸ್ ಕಾಪಿ ಬುಕ್ ನ ತತ್ವಕ್ಕೆ ವಿರುದ್ಧವಾಗಿರೋ ಅಂಥದ್ದು ಇದು. ಈಗ 3ನೇ ಒಂದು ಭಾಗದಷ್ಟಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲೇ ನಾನು ಬರೀತೀನಿ, ಇಲ್ಲಿ ಡಾಗ್, 2ನೇ ಸಾಲಲ್ಲಿ ಕ್ಯಾಟ್. ಇದು ಅವುಗಳು ಅವರವ್ರ ಜಾಗದಲ್ಲಿದೆ. ಓಂ ಶಾಂತಿ. ಇದು ಇಲ್ಲಿ ಘರ್ಷಣೆ ಇಲ್ಲ, ತಿಕ್ಕಾಟ ಇಲ್ಲ, ಹೌದಲ್ವಾ? ಒಪ್ಪೋ ಅಂತ ಮಾತಾ. ಸೊ 3ನೇ ಒಂದು ಭಾಗದಷ್ಟು ಇರಬೇಕು. ನೋಡಿ, ಅಕ್ಷರಗಳ ಸೌಂದರ್ಯಕ್ಕೆ ಒಂದು ಮುಖ್ಯವಾಗಿರೋ ಟಿಪ್ಸ್ ಅಂತ ಹೇಳಿದ್ರೆ, 4 ಬಗೆಯ ಸ್ಪೇಸಿಂಗ್ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಸ್ಪೇಸಿಂಗ್ ಅಂದ್ರೆ ನಾವು ಬರೆಯದೆ ಖಾಲಿ ಬಿಟ್ಟ ಜಾಗ ಇದೆಯಲ್ಲ, ಅದನ್ನ ಸ್ಪೇಸಿಂಗ್ ಅಂತ ಕರೀತಾರೆ. 4 ಥರ ಸ್ಪೇಸಿಂಗ್ ಇದೆ. ಲೆಟರ್ ಸ್ಪೇಸಿಂಗ್, ವರ್ಡ್ ಸ್ಪೇಸಿಂಗ್, ಲೈನ್ ಸ್ಪೇಸಿಂಗ್ ಮತ್ತು ಪೇಜ್ ಸ್ಪೇಸಿಂಗ್ ಅಂತ. ಲೆಟರ್ ಸ್ಪೇಸಿಂಗ್ ಅಂದ್ರೆ ನಾವು ಬರೆಯುವ ಅಕ್ಷರಗಳ ನಡುವೆ ಎಷ್ಟು ಜಾಗ ಬಿಡ್ತೀವಿ ಖಾಲಿ ಅಂತ. ಒಂದು ಪದ, ಈಗ ನ್ಯಾಷನಲ್ ಅನ್ನೋ ಅಂತ ಒಂದು ಪದ ನಾವು ಬರೆಯೋದಾದ್ರೆ NATIONAL ಇದೆಯಲ್ಲ, ಅದರ ನಡುವೆ ಕನಿಷ್ಠ ಜಾಗ ಬಿಡಬೇಕು. ಅಕ್ಷರಗಳು ಒತ್ತೊತ್ತಾಗಿರ್ಬೇಕು, ಮಿನಿಮಮ್ ಇರಬೇಕು. ಒಂದ್ರ ಮೇಲೆ ಒಂದು ಏರ್ ಹೋಗಿರ್ಬಾರ್ದು, ಜಾಸ್ತಿ ಗ್ಯಾಪ್ ಕೂಡ ಇರಬಾರ್ದು. ಇದಕ್ಕೆ 12ನೇ ಶತಮಾನದಲ್ಲಿ ಬಸವಣ್ಣನವರೇ ಹೇಳಿದ್ರಂತೆ. ಹೇಳಿರೋ ಮಾತಿದೆ ಇದು.
ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಾವು ಆಡುವಂಥ ಮಾತು ಒಂದೊಂದನ್ನು ಮುತ್ತು ತರ ಇರಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದನ್ನ ಸೇರಿಸ್ಬೋದು, ನಾವು ಬರೆದ್ರೆ ಕೂಡ ಮುತ್ತು ಪೋಣಿಸ್ದಾಗಿರ್ಬೇಕು ಒಂದ್ ಸರದಲ್ಲಿ ಅಂತೇಳಿ. ಈಗ ಮುತ್ತಿನ ಸರವನ್ನ ನೋಡೋ ಅಂಥದ್ದು ಅಪರೂಪ ಇರ್ಬೋದು, ಜಾಸ್ತಿ ಹಾಕೊಳ್ತಾರ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ನೊಂದು ಹೋಲಿಕೆ ನಾವು ಕೊಡ್ಬೋದು. ನಾವು ಬರೆಯೋ ಅಂತ ಅಕ್ಷರ ಹೇಗಿರಬೇಕು ಅಂದ್ರೆ ಒಂದು ಸುಂದರವಾದ ದಂತ ಪಂಕ್ತಿ ಇದ್ದಾಗಿರ್ಬೇಕು. ಯಾವ್ದಾದ್ರು ಟೂತ್ ಪೇಸ್ಟ್ ಅದರದ್ದು ಆಡ್ ನೀವು ನೋಡಿದ್ರೆ, ಅದು ಟಿವಿಯಲ್ಲಿ ಇರ್ಬೋದು ಅಥವಾ ಹಾಳೆಯಲ್ಲಿರೋ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ರೆ, ಹಲ್ಲುಗಳು ಒತ್ತೊತ್ತಾಗಿರುತ್ತೆ, ಮಿನಿಮಮ್ ಸ್ಪೇಸ್ ಇರುತ್ತೆ, ಹಲ್ಲುಗಳ ನಡುವೆ ಗ್ಯಾಪ್ ಇರೋದಿಲ್ಲ. ಹಲ್ಲುಗಳ ನಡುವೆ ಗ್ಯಾಪ್ ಇದ್ರೆ ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ, ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ. ಆರೋಗ್ಯಕ್ಕೆ ಯಾಕೆ ಒಳ್ಳೇದಲ್ಲ ಅಂದ್ರೆ ಅಲ್ಲಿ ಆಹಾರದ ಕಣಗಳೆಲ್ಲ ಸೇರ್ಕೊಂಡು ಹಲ್ಲು ಹುಳುಕಾಗೋದಿಕ್ಕೆ ದಾರಿ ಆಗುತ್ತೆ ಅದು. ಸೊ ಒಂದೊಂದು ಕೂಡ ಹಲ್ಲು ಡೆಂಟಲ್ ಸೆಟ್ ಇದ್ದಾಗಿರ್ಬೇಕು, ಒಂದು ಪದದ ಒಳಗಡೆ ಇರೋ ಅಕ್ಷರಗಳು. ಇದು ಲೆಟರ್ ಸ್ಪೇಸಿಂಗ್ ಅಂತ. ನಮ್ಮ ಅಕ್ಷರಗಳನ್ನ ಮುತ್ತು ಪೋಣಿಸಿರೋ ಹಾಗೆ ಅಂತ ತಿಳ್ಕೊಳ್ಳಿ. ಎನ್ ಅನ್ನೋದು ಒಂದ್ ಮುತ್ತು, ಎ ಅನ್ನೋದು ಒಂದ್ ಮುತ್ತು, ಟಿ ಐಯೋದು ಒಂದೊಂದು ಮುತ್ತು, ಐ ಅನ್ನೋದು ಒಂದ್ ಮುತ್ತು. ಹೀಗೆ ಬರೆದ್ರೆ ಆಗ ಚೆನ್ನಾಗಿರುತ್ತೆ. ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಪರ್ಲ್ಸ್ ಸೆಟ್ ಇನ್ ಎ ನೆಕ್ಲೆಸ್ ಅಂತ ಹೇಳ್ತಾರೆ. ಹೇಗಿರ್ಬೇಕು ಅಂದ್ರೆ ಒಂದು ನೆಕ್ಲೆಸ್ ಅಲ್ಲಿ ಮುತ್ತುಗಳನ್ನ ಜೋಡಿಸ್ದಾಗೆ ಅಂತ. ಎರಡನೇದು ವರ್ಡ್ ಸ್ಪೇಸಿಂಗ್ ಅಂತ ಹೇಳ್ತಾರೆ. ಒಂದು ಪದ ಎಲ್ಲಿ ಮುಗೀತು, ಇನ್ನೊಂದು ಪದ ಎಲ್ಲಿಂದ ಪ್ರಾರಂಭ ಆಯ್ತು ಅನ್ನೋದು ನಾವು ಸರಿಯಾಗಿ ಹೇಳೋ ತರ ಇರಬೇಕು. ಇಲ್ಲಾದ್ರೆ ಪದ ವಿಂಗಡಣೆ ಸರಿಯಾಗಿ ಮಾಡದೇ ಇದ್ರೆ ಆಗ ಅನಾಹುತ ಆಗತ್ತೆ. ಒಂದ್ಸರಿ ಯಾರೋ ಮನೆಯಲ್ಲಿ ತಾಯಿ ಮಗನಿಗೆ ಹೇಳಿ ಕಳ್ಸದಂತೆ, ಮೆಣಸು ಜೀರಿಗೆ ತಗೊಂಡ್ ಬಾ ಅಂತ. ಅವನು ಬರ್ಕೊಂಡ ಮೆಣಸು ಜೀರಿಗೆ. ಒಂದು ಪದ ವಿಭಾಗ ಮಾಡೋದು ಬರ್ಲಿ, ಸುಮ್ಮನೆ ಗೀಚ್ಕೊಂಡ. ಅವನಿಗೆ ಮರ್ತೋಗತ್ತೆ ಅಂತ ಚೀಟಿ ಬರ್ಕೊಂಡು ಹೋಗು ಅಂತ ಅಮ್ಮ ಹೇಳಿದ್ರು. ಅಲ್ಲಿ ಹೋಗೋದು ಓದ್ದ, ಮೇಣ ಅಂತ ಇತ್ತು. ಮೇಣ ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಜೇನು ಮೇಣ ಸಿಗ್ತಾ ಇತ್ತು, ಮೇಣ ತಗೊಂಡ. ಸೂಜಿ, ಸೂಜಿನ ಹೊಲಿಯೋ ಸಿಕ್ತು. ಈ ರೀಗೆ ಅಂದ್ರೆ ಏನು? ಅವನು ಹೋದ 10-20 ಅಂಗಡಿಗಳಿಗೆ ರೀಗೆ 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 ನಮ್ಮ ಹತ್ರ ಇಲ್ಲ. ರೀಗೆ ನಮ್ಮ ಸಾಯಂಕಾಲ ಹೊತ್ತಿಗೆ ರಾತ್ರಿ ಹೊತ್ತಿಗೆ ವಾಪಸ್ ಬಂದ. ಬೇಕಾಗಿದ್ದು ಅಡುಗೆ ಮಾಡ್ಲಿಕ್ಕೆ ಮೆಣಸು ಜೀರಿಗೆ ಒಗ್ಗರಣೆ ಹಾಕ್ಲಿಕ್ಕೆ ಬೇಕಾಗಿತ್ತು. ಅವನು ತಗೊಂಬಂದಿದ್ದು ಮೇಣ ಸೂಜಿ. ಅದು ಹೇಗಾಗಿರ್ಬೋದು ಸರ್, ನೀವೇ ಯೋಚನೆ ಮಾಡಿ. ಮೆಣಸು ಅನ್ನೋದು ಒಂದು ಪದ, ಜೀರಿಗೆ ಅನ್ನೋದು ಒಂದು ಪದ. ಮೆಣಸು ಬರೆದಾದ್ಮೇಲೆ ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ಜೀರಿಗೆ ಬರೀಬೇಕು. ಇದು ಸಾಮಾನ್ಯ ತಿಳುವಳಿಕೆ ಇದು. ಅದಕ್ಕೆ ಕೆಲವು ಕಾನ್ವೆಂಟ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪುಟ್ಟ ಮಕ್ಕಳು ಅವರಿಗೆ ಹೇಗೆ ವರ್ಡ್ ಸ್ಪೇಸಿಂಗ್ ಅಭ್ಯಾಸ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಒಂದು ಪದ ಬರೆದಾದ್ಮೇಲೆ ಕಿರು ಬೆರಳನ್ನ ಅಲ್ಲಿಡು, ಆಮೇಲೆ ನೆಕ್ಸ್ಟ್ ಪದ ಬರಿ. ಇನ್ನೊಂದು ಪದ ಆದ್ಮೇಲೆ ಇಡು ಕಿರುಬೆರಳು, ಮುಂದಿನ ಪದ, ಕಿರುಬೆರಳನ್ನ ಇಡು, ಮುಂದಿನ ಪದ. ಈ ತರ ಇಡೋದ್ರಿಂದ ಅವ್ರಿಗೆ ಪದಗಳ ನಡುವೆ ಸಾಕಷ್ಟು, ಅಂದ್ರೆ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಎಲ್ಲಿಗೆ ಒಂದು ಪದ ಮುಗೀತೋ ಎಲ್ಲಿಂದ ಮುಂದಿನ ಪದ ಪ್ರಾರಂಭ ಆಗುತ್ತೆ ಅಂತ. ಇನ್ನೊಂದು ವಿಷಯ ನಾನು ಈ ವರ್ಡ್ ಸ್ಪೇಸಿಂಗ್ ವಿಷಯ ಹೇಳ್ತೀನಿ. ಒಂದು ಲೈನ್ಗೂ ಕೆಳಗಿನ ಲೈನ್ಗೂ ಇರುವಂತ ಇದೆಯಲ್ಲ, ಅದು ಲೈನ್ ಸ್ಪೇಸಿಂಗ್ ಅಂತ ಕರೀತಾರೆ. ಈ ವರ್ಡ್ ಸ್ಪೇಸಿಂಗ್ ಇದೆಯಲ್ಲ, ಅದು ಲೈನ್ ಸ್ಪೇಸಿಂಗ್ ಇಂತ ಕಡಿಮೆ ಇರ್ಬೇಕು ಜಾಗ. ಅಂದ್ರೆ ನಾವು ಮುಂದಕ್ಕೆ ಓದ್ಕೊಂಡು ಹೋಗ್ತಾ ಇರೋದ್ರಿಂದ ಒಂದು ಪದದ ಮುಂದಿನ ಪದ ಅದಕ್ಕೆ ಹತ್ರ ಇರಬೇಕು, ಕೆಳಗಿನ ಪದ ಹತ್ರ ಇರಬಾರ್ದು. ಅರ್ಥ ಆಗುತ್ತಲ್ವಾ ಎಲ್ರಿಗೂ? ಇನ್ನ ಲೈನ್ ಸ್ಪೇಸಿಂಗ್ ವಿಷಯ ಬರೋಣಂತೆ. ಈಗ ಒಂದು ಮುಖ್ಯವಾಗಿರೋ ವಿಷಯ ಹೇಳ್ತೀನಿ. ಎಲ್ರು ಈ ತಪ್ಪನ್ನ ಮಾಡ್ತಾರೆ ನೋಡಿ. ಬಿಳಿ ಹಾಳೆಯಲ್ಲಿ ನಾವು ಬರೆಯುವಾಗ ನಮ್ಮ ಅಕ್ಷರಗಳ ಗಾತ್ರ ದೊಡ್ಡದಾಗಿದ್ರೆ ಒಂದ್ ಲೈನ್ಗೂ ಇನ್ನೊಂದ್ ಲೈನ್ಗೂ ಕೆಳಗಿನ ಲೈನ್ಗೂ ಜಾಸ್ತಿ ಗ್ಯಾಪ್ ಬಿಡ್ಬೋದು, ಲೈನ್ ಸ್ಪೇಸಿಂಗ್ ನಾವು ನಿರ್ಧರಿಸಬಹುದು. ಆದರೆ ಒಂದು ರೂಲ್ಡ್ ಬುಕ್ ಅಲ್ಲಿ ಬರೆಯುವಾಗ ನಮ್ಗೆ ಆ ಸ್ವಾತಂತ್ರ್ಯ ಇರಲ್ಲ. ರೂಲ್ ಎಷ್ಟೇ ಇರಲಿ, ನಾನು ಇಷ್ಟೇ ದೊಡ್ಡದಾಗಿ ಬರೆಯೋದು ಅಂತ ಹೇಳಿದ್ರೆ ಅದು ಸಾಮಾನ್ಯ ತಿಳುವಳಿಕೆ ಇಲ್ದೇ ಇರೋರು ಮಾಡೋ ಕೆಲಸ ಅಂತ. ಈ ಅರ್ಧದಷ್ಟು ಅಂತ ಬರೀತಾರಲ್ಲ ಅವರಿಗೆ ಆ 4 ಲೈನ್ಸ್ ಕಾಪಿ ಬುಕ್ನಿಂದ ಏನ್ ನಾವು ತತ್ವ ತಿಳ್ಕೊಂಡಿದಾರೋ ಅದನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಈಗ ಹೇಳಿದೀನಿ ನಾನು, ಅರ್ಧದಷ್ಟಿದ್ರೆ ಏನ್ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಮತ್ತೆ ನಮ್ಮ ಕೈಗೆ ನಾವು ನಿರ್ದೇಶನ ಕೊಟ್ರೆ ಬೇಕಾದ್ರೆ ಇಡೀ ಬೋರ್ಡ್ ಆವರ್ಸೋ ಹಾಗೆ ಬರಿಬೋದು, ಚಿಕ್ಕದಾಗಿ ಬೇಕಾದ್ರೆ ಈ ಸಾಮರ್ಥ್ಯ ಇದೆ. ನಮ್ಮ ಕೈ ನಮ್ಮ ದೇಹದ ಒಂದಂಗ, ಅದು ನಾವು ಹೇಳ್ದ ಹಾಗೆ ಕೇಳೋ ತರ ಇರಬೇಕು. ಕೇಳದೆ ಇದ್ರೆ ಅದಕ್ಕೆ ಹೊಡೆದ್ಬಿಟ್ಟು ನಾವು ರಿಪೇರಿ ಮಾಡ್ಬೇಕು. ಈ ಕೈ ಇದೆಯಲ್ಲ, ಇದ್ರದ್ದು ವಿಶೇಷನೂ ನಾನು ಹೇಳ್ತೀನಿ, ಎಲ್ಲರೂ ನೆನಪಿಟ್ಕೊಳ್ಳಿ. ಕೈ ಅನ್ನೋದು ಒಂದೇ ಗೊತ್ತಿರುತ್ತೆ, ಇದು ತಿನ್ನೋದಿಕ್ಕೆ ಕೆಲಸ ಮಾಡೋದಿಕ್ಕೆ ಅಂತೇಳಿ. ಎಲ್ಲಾ ಪ್ರಾಣಿಗಳಿಗಿಂತ, ಇಡೀ ಜಗತ್ನಲ್ಲಿರೋ ಎಲ್ಲಾ ಪ್ರಾಣಿಗಳಿಗಿಂತ ಮನುಷ್ಯ ಶ್ರೇಷ್ಠ ಅಂತ ಕೆಲವರು ಭಾವಿಸ್ತಾರೆ. 2 ಕಾರಣದಿಂದ. ಅತ್ಯಂತ ವಿಕಾಸ ಹೊಂದಿರುವಂತ ಮೆದುಳು,
ಮತ್ತು ಕೈ. ಯಾವುದೇ ಪ್ರಾಣಿಗಳಿಗೂ ಕೈ ಇಲ್ಲ. ಆನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ, ಸಿಂಹ ಎಲ್ಲ ಇರ್ಬೋದು, ಅವುಗಳಿಗೆ ಯಾರಿಗೂ ಕೂಡ ಒಂದು ಕಾರನ್ನ ತಯಾರಿಸಕ್ಕಾಗಲ್ಲ. ಆಗತ್ತಾ? ಟೂಲ್ ಮೇಕಿಂಗ್ ಎಬಿಲಿಟಿ ಅಂತ ಹೇಳ್ತಾರೆ. ಉಪಕರಣಕ್ಕೆ ತನಗೆ ಬೇಕಾಗಿರುವಂತ ಉಪಕರಣಗಳನ್ನ ತಾನೇ ತಯಾರು ಮಾಡ್ಕೊಳ್ಳೋ ಅಂತ ಸಾಧ್ಯತೆ ಇರೋದು ಕೈಗೆ. ಅದು ಈ ಕೈ ಇದೆಯಲ್ಲ, ಪ್ರಾರಂಭದಲ್ಲಿ ಕೆಲವರು ಮಾನವ ವಿಕಾಸ ವಿಜ್ಞಾನ ಆಂಥ್ರೋಪಾಲಜಿ ಅಂತ ಹೇಳ್ತಾರೆ, ಅದರ ಪ್ರಕಾರ ಇದು ಕೂಡ ಲೋಕೋಮೋಷನ್ ಅಂದ್ರೆ ಓಡಾಡ್ಲಿಕ್ಕೆ ಉಪಯೋಗ ಆಗ್ತಿತ್ತಂತೆ. ಅವಾಗ ಹೆಬ್ಬೆರಳು ಈ ಉಳಿದಿರೋ ಬೆರಳುಗಳಿಗಿಂತ ಇಷ್ಟು ದೂರ ಇರಲಿಲ್ಲ. ಅದು ಕ್ರಮೇಣ ಮನುಷ್ಯ ದ್ವಿಪಾದಿ ಆಗದ, ಚತುಷ್ಪಾದಿ ಆಗಿದ್ದವನು ದ್ವಿಪಾದಿ ಆದ. ಮನುಷ್ಯ ವಿಕಾಸ ಆಗಿರೋದಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಮ ಕೈ ಕೂಡ ವಿಕಾಸ ಆಗಿದೆ ಅಂತ. ಇದು ಮೊದಲು ಇದನ್ನ ಹಿಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ಉಪಯೋಗ ಆಗ್ತಾ ಇತ್ತು ಅಂತ ಹೇಳ್ತಾರೆ ಆಂಥ್ರೋಪಾಲಜಿಸ್ಟ್. ಕ್ರಮೇಣ ಇದು ದೂರ ಬರ್ತಾ 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 ಇನ್ನೊಂದು ಹೊಸ ಒಂದು ಗುಣ ಬಂತು, ಅದನ್ನ ಪ್ರಿಹೆನ್ಸಿಲಿಟಿ ಅಂತ ಕರೀತಾರೆ. ಇನ್ನು ಉಳಿದಿರೋ ಎಲ್ಲಾ ಬೆರಳುಗಳ ಎದುರುಗಡೆ ಹೆಬ್ಬೆರಳನ್ನ ನಾವು ಇಟ್ಕೊಳ್ಬಹುದು. ಇದರಿಂದ ಇನ್ನು ಯಾವುದೇ ಬೆರಳಿಗೂ ಈ ಸಾಮರ್ಥ್ಯ ಇಲ್ಲ, ನಮ್ಗೆಲ್ರಿಗೂ ಗೊತ್ತಿರ್ಬೋದು. ಇದರಿಂದ ಈ ನಮ್ಮ ಕೈಗೆ 2 ಬಗೆಯ ಸಾಮರ್ಥ್ಯ ಸಿಕ್ಕಿದೆ. ಡೆಕ್ಸ್ಟಿರಿಟಿ, ದ್ವಿವಿಧ ಸಾಮರ್ಥ್ಯ ಅಂತ ಕರೀತಾರೆ. ಅದರಲ್ಲಿ 2 ಇದೆ. ಒಂದು ಪ್ರಿಸಿಷನ್ ಗ್ರಿಪ್ ಅಂಡ್ ಪವರ್ ಗ್ರಿಪ್ ಅಂತ. ನಾವು ಕೈಯಿಂದ ಮಾಡೋ ಅಂತ ಎಲ್ಲ ಕೆಲಸದಲ್ಲೂ ಕೂಡ ಪವರ್ ಗ್ರಿಪ್, ಶಕ್ತಿಯುತ ಹಿಡಿತ ಅಂತ. ಪ್ರಿಸಿಷನ್ ಗ್ರಿಪ್, ಕರಾರುವಾಕಿರೋ ಅಂತ ಹಿಡಿತ ಅಂತ. ಒಂದು ಬಕೆಟ್ ತುಂಬಾ ನೀರಿದೆ, ಅದನ್ನ ಎತ್ತಬೇಕಾದ್ರೆ ಪವರ್ ಜಾಸ್ತಿ ಬೇಕಾಗುತ್ತೆ, ಪವರ್ ಗ್ರಿಪ್ ಬೇಕು ಎಲ್ಲ ಬೆರಳುಗಳಲ್ಲಿ. ಒಂದು ಸೂಜಿಯ ಕಣ್ಣಿನಲ್ಲಿ ದಾರವನ್ನ ತೋರಿಸ್ಬೇಕಾದ್ರೆ ಪ್ರಿಸಿಷನ್ ಗ್ರಿಪ್, 2 ಬೆರಳುಗಳು ಸಾಕು. 2 ಕೈಯಿಂದ ನಾವು ತೋರಿಸ್ಬೇಕಾಗತ್ಯ ಇಲ್ಲ. ನಾವು ಬರೆಯೋ ಅಂತ ಪೆನ್ ಇದೆಯಲ್ಲ, ಅದಕ್ಕೆ ಸುಮಾರು 6 ರಿಂದ 8 ಗ್ರಾಮ್ ತಗೋಗುತ್ತೆ. ಅದನ್ನ ನಾವು ಹಿಡ್ಕೊಂಡು ಪೇಪರ್ ಮೇಲೆ ಅದು ಗುರುತು ಮೂಡಿಸೋ ಹಾಗೆ ಅದನ್ನ ತಳ್ತಾ ಹೋಗ್ಬೇಕು. ಇದಕ್ಕೆ ಪ್ರಿಸಿಷನ್ ಗ್ರಿಪ್ ಮುಖ್ಯ, ಪವರ್ ಬೇಕಾಗಿಲ್ಲ. ಈ ಪೆನ್ನನ್ನ ಹೇಗೆ ಹಿಡ್ಕೊಳ್ಳೋದು ಅನ್ನೋದು ಕೂಡ ಯಾರು ಹೇಳಿ, ನಾನು ಎಷ್ಟೋ ಸ್ಕೂಲ್ಗಳಿಗೆ ಹೋಗಿದ್ದೀನಿ, ಕಾಲೇಜ್ಗಳಿಗೆ ಹೋಗಿದ್ದೀನಿ. ಇತ್ತೀಚೆಗೆ ಇದೆ ಬೆಂಗಳೂರಿನಲ್ಲಿ ನ್ಯೂ ಡಿವೈನ್ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ. ಅಲ್ಲಿಗೆ ಹೋದಾಗ ಒಂದು ವರ್ಕ್ಶಾಪ್ ಆಯ್ತು ನಮ್ದು, 2 ತಾಸಿನ ಅವಧಿದು. ಅದರಲ್ಲಿ ಮಕ್ಕಳ ಅನುಭವಗಳನ್ನ ಹೇಳಲಿಕ್ಕೆ ಅಂತ ಹೇಳಿದ್ರು. ಲಕ್ಷ್ಮಿ ಅನ್ನೋ ಅಂತ ಒಬ್ಬ ಮಗು, 6ನೇ ತರಗತಿ ಮಗು ಬಂದು ನಿಂತ್ಕೊಂಡು ಅನುಭವ ಹೇಳಲಿಕ್ಕೆ ಅಂತ ಹೇಳಿದ್ರೆ, ಆಗ ಆ ಮಗುಗೆ ದುಃಖ ಉಮ್ಮಳಿಸ್ಕೊಂಡು ಬಂದ್ಬಿಡ್ತಾ. ಯಾಕೆ ದುಃಖ ಆಗಿದ್ದು ಅಂದ್ರೆ, ಇದುವರೆಗೂ ಹೇಗ್ ಚೆನ್ನಾಗಿ ಬರಿಬೇಕು ಅಂತ ನನ್ಗೆ ಯಾರು ಹೇಳೇ ಇರ್ಲಿಲ್ವಲ್ಲ, ಅಪಾರವಾಗಿರುವಂತ ದುಃಖ. ಹೋಗ್ಲಿ ಇವತ್ತಾದ್ರೂ ನನಗೆ ಗೊತ್ತಾಯ್ತಲ್ಲ ಅನ್ನೋ ಸಂತೋಷ. ಅದು ಅಳೋದಕ್ಕೆ ಶುರು ಮಾಡ್ಲು, ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ಅಂತ ಅಳಲಿಕ್ಕೆ ಶುರು ಮಾಡ್ಬಿಟ್ಲು ಮಗು. ನೋಡಿ ಎಷ್ಟು ಅಜ್ಞಾನ ಇದೆ ಅಂತ. ಪೆನ್ ಹೇಗೆ ಹಿಡ್ಕೊಳ್ಳೋದು ಅನ್ನೋದ್ರಲ್ಲಿ ನನ್ನ ಪುಸ್ತಕದಲ್ಲಿ ಇದೆ. ಅದು 5 ಸಂಗತಿಗಳಿದೆ. ಎಲ್ಲಿ ಹಿಡ್ಕೋಬೇಕು, ಎಷ್ಟು ಬೆರಳಿಂದ ಹಿಡ್ಕೋಬೇಕು, ಎಷ್ಟು ಒತ್ತು ಹಿಡ್ಕೊಳ್ಬೇಕು, ಎಷ್ಟು ಶಕ್ತಿ ಖರ್ಚಾಗಬೇಕು, ಅದಲ್ಲದೆ ನಮ್ಮ ಮನೋಭಾವ, ಮುಖಚರ್ಯೆ ಹೇಗಿರ್ಬೇಕು ಅಂತ 5 ಅಂಶಗಳಿದೆ ಅಂತ. ಇರಲಿ, ನಾನು ಮಾತಾಡ್ತಾ ಹೋದ್ರೆ 270 ಪುಟಗಳ ಪುಸ್ತಕ ಬರೆದಿರೋನು ಸಾಯಂಕಾಲ 5 ಗಂಟೆವರೆಗೂ ಬೇಕಾದ್ರೆ ಮಾತಾಡ್ತಾ ಇರ್ತೀನಿ. ನೀವು ಕೇಳಲಿಕ್ಕೆ ರೆಡಿ ಇಲ್ಲ, ನನಗೆ ಗೊತ್ತಿದ್ದು. ಈಗಲೇ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ, ಪಾಪ ಕಷ್ಟ ಆಗ್ತಾ ಇದೆ, ನಾನು ಎಷ್ಟೊತ್ತು ಮಾತಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಇನ್ನೊಂದು ಕಡೆ ವಿಷಯ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಈಗ ಎಲ್ರಿಗೂ ಕೂಡ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನಾವು ಮೊಬೈಲ್ನಲ್ಲೇ ಎಲ್ಲ ಟೈಪ್ ಮಾಡಿ ಬೇರೆಯವ್ರಿಗೆ ಕಳಿಸ್ಬೋದಾಗಿರೋದ್ರಿಂದ ಬರೆಯೋದು ಅಗತ್ಯ ಏನಿದೆ ನಮಗೆ? ಯಾಕೆಂದ್ರೆ ಮೊಬೈಲ್ನಲ್ಲಿ ಇನ್ನೂ ಕೂಡ ಹೋಗ್ಲಿ, ಟೈಪ್ ಕೂಡ ಮಾಡೋ ಅಗತ್ಯ ಇಲ್ಲ. ವಾಯ್ಸ್ ಟು ಟೆಕ್ಸ್ಟ್ ಅನ್ನೋದು ಬಂದಿದೆ. ನೀವು ಮಾತಾಡಿದ್ರೆ ಸಾಕು, ಅದು ಟೈಪ್ ಅದೇ ಮಾಡುತ್ತೆ. ಕೀಬೋರ್ಡ್ ಕೂಡ ಆಪರೇಟ್ ಮಾಡೋ ಅಂಥದ್ದು ಅಗತ್ಯ ಇಲ್ಲ. ಇನ್ನು ಬರೆಯೋದು ಯಾಕೆ? ಇದು 21ನೇ ಶತಮಾನ, ಇದು ಬರೆಯೋದು ಅಗತ್ಯನೇ ಇಲ್ಲ ಅಂತ ಅನೇಕರಿಗೆ ಅನ್ಸುತ್ತೆ. ದೊಡ್ಡವರಿಗೆ ಅಗತ್ಯ ಇಲ್ಲದೆ ಇರಬಹುದು, ಒಪ್ತಿದ್ ನಾನು. ದೊಡ್ಡವ್ರು ಯಾವಾಗ ಬರೀತಾರೆ, ಪೆನ್ ಹಿಡ್ಕೊಳ್ತಾರೆ ಅಂತ ಹೇಳಿದ್ರೆ ಸೈನ್ ಮಾಡುವಾಗ, ಯಾವುದೋ ಬ್ಯಾಂಕ್ ಏನೋ ಅಪ್ಲಿಕೇಶನ್ ಫಿಲಪ್ ಮಾಡಬೇಕು. ಈಗ SIR ನಡೀತಾ ಇದೆ, ಅದರಲ್ಲಿ ಏನಾದ್ರು ಬರೀಬೇಕಾದ್ರೆ ಪೆನ್ ಹಿಡ್ಕೊಳ್ತಾರೆ ಅಂತ ಕಾಣಿಸುತ್ತೆ. ಅದು ಬಿಟ್ಟರೆ ಬರೆಯೋದೇ ಇಲ್ಲ ಅದು. ಆದ್ರೆ ಈಗಲೂ ಕೂಡ ವಿದ್ಯಾರ್ಥಿಗಳಿಗೆ ಬರೆಯೋದಿದೆಯಲ್ಲ, ಅದು ತುಂಬಾ ಮುಖ್ಯವಾಗಿರೋದು. ಅದು ದೊಡ್ಡವರಿಗೆ ಮುಖ್ಯ ಇಲ್ಲದೆ ಇರ್ಬೋದು, ಮಕ್ಕಳಿಗೆ ಮುಖ್ಯ. ನಾವು ವಿದ್ಯೆಯನ್ನ ಕಲಿಬೇಕಾದ್ರೆ ಓದಿ, ಕೇಳಿ, ಬರೆದು 3 ರೀತಿಯಲ್ಲಿ ಕಲಿಬಹುದು. ಇವು 3ರಲ್ಲಿ ಅತ್ಯಂತ ಪರಿಪೂರ್ಣರನ್ನಾಗಿ ನಮ್ಮನ್ನ ಮಾಡೋದು ಯಾವುದು ಅಂದ್ರೆ ಬರೆಯೋದು. ಅದಕ್ಕೆ ಹೇಳ್ತಾರೆ, 1 ಸರಿ ನೆನಪಿನಿಂದ ನೀವೇನಾದ್ರೂ ವಿಷಯವನ್ನ ಬರೆದ್ರೆ ಅದು 10 ಸರಿ ಓದ್ಕೊಂಡಿರೋದಕ್ಕೆ ಸಮ ಅಂತ ಹೇಳ್ತಾರೆ. ರೈಟಿಂಗ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ. ಹೇಗೆ ಅನ್ನೋದನ್ನ ಹೇಳ್ತೀನಿ. ನ್ಯಾಷನಲ್ ಅಂತ ನೀವು ಉಚ್ಚಾರ ಮಾಡಿದ್ರೆ ಆ ಎಲ್ಲಾ ಅಕ್ಷರಗಳು ನಿಮ್ಮ ಮೆದುಳಿನ ಮೂಲಕ ಹಾದು ಹೋಗಲ್ಲ. ಬರಿಬೇಕಾದ್ರೆ
ATIONAL ಬರಿಬೇಕು. ರೈಟಿಂಗ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಸೊ ಕಲಿಕೆಯ ಒಂದು ಸಾಧನ ಇದು ಬರೆಯೋದು ಅನ್ನೋದು. ಅದಕ್ಕೋಸ್ಕರನೇ ಬರೆಯೋದು ಮುಖ್ಯ. ಈ ವಿಷಯ ನೋಡಿ, ಈಗ ಸುಮಾರು ಒಂದು 15 ವರ್ಷಗಳ ಹಿಂದೆ ಅಮೆರಿಕಾದಲ್ಲೂ ಕೂಡ ನಮಗಿಂತ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಭಾರಿ ಮುಂದುವರೆದಿದ್ದಾರೆ. ಅವರು ಕೈ ಬರಹ ಯಾಕಾದ್ರೂ ಬೇಕು ಅಂತ ಅವ್ರಿಗೆ ಅನ್ನಿಸ್ತ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅಮೆರಿಕಾದವರನ್ನ ನಾವು ಮೆಚ್ಚಬೇಕಾಗಿರುವಂತ ಒಂದು ಮುಖ್ಯವಾಗಿರೋ ಗುಣ ಅಮೆರಿಕಾದವರಲ್ಲಿದೆ. ಏನದು ಅಂದ್ರೆ, ಯಾವ್ದಾದ್ರೂ ವಿಷಯದ ಬಗ್ಗೆ ಅವರಿಗೆ ಸಂದೇಹ ಉಂಟಾದ್ರೆ ಅದ್ರ ಬಗ್ಗೆ ದೀರ್ಘವಾದ ಸಂಶೋಧನೆಯನ್ನ ಕೈಗೊಳ್ತಾರೆ. ಅವ್ರು ಕೈಗೊಂಡ್ರು. ಅದು ನಾನಾ ಹಂತಗಳಲ್ಲಿ ನಡೀತು. ಶಾಲಾ ಮಟ್ಟ, ತಾಲೂಕು, ಜಿಲ್ಲಾ ಮಟ್ಟ, ಪ್ರಾಂತಗಳ ಮಟ್ಟ. 50 ರಾಜ್ಯಗಳಿದೆ ಅಮೆರಿಕಾದಲ್ಲಿ, ನಿಮ್ಗೆ ಗೊತ್ತಿರ್ಬೋದು. USA ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಆಮೇಲೆ ಇಡೀ ರಾಷ್ಟ್ರದಲ್ಲಿ ವಾಷಿಂಗ್ಟನ್ ನಲ್ಲಿ 2012 ಜನವರಿ 23ನೇ ತಾರೀಕು ಒಂದು ಸಮಿಟ್ ಅಂತ ಹೇಳ್ತಾರೆ, ಶಿಖರ ಸಮ್ಮೇಳನ ನಡೀತು. ಅಲ್ಲಿ ಸಂಶೋಧಕರು, ವಿಜ್ಞಾನಿಗಳು, ಟೀಚರ್ಸು, ಆ ಸಂಸ್ಥೆಯ ಆಡಳಿತ ನಡೆಸುವಂಥವ್ರು ಎಲ್ಲ ಅವ್ರು ಮಾಡಿರೋ ಸಂಶೋಧನೆಯ ಪೇಪರ್ಸ್ ಪ್ರೆಸೆಂಟ್ ಮಾಡಿದ್ರು. ಆ ಇಡೀ ಸಮಿಟ್ ಇದೆಯಲ್ಲ, ಶಿಖರ ಸಮ್ಮೇಳನದ ಟೈಟ್ಲ್ ಏನು ಅಂದ್ರೆ, ಹ್ಯಾಂಡ್ ರೈಟಿಂಗ್ ಫಾರ್ ದ 21st century. 21ನೇ ಶತಮಾನಕ್ಕೆ ಹ್ಯಾಂಡ್ ರೈಟಿಂಗ್ ಬೇಕಾ ಅಂತ ತೀರ್ಮಾನ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಬೇಕು ಅಂತ. ಯಾಕೆ ಅಂತ ಹೇಳ್ತೀನಿ ನಾನು. ಈಗ ನಾವು ದೊಡ್ಡವರು ಬರೆಯೋದು ಯಾಂತ್ರಿಕವಾಗಿ ಹೋಗ್ಬಿಟ್ಟಿದೆ ನಮ್ಗೆ. ಆದ್ರೆ ಬೆಳೀತಾ ಇರುವಂತ ಮಗು, ಯಾವ ಮಗುವಿನ ಮೆದುಳು ಇನ್ನ ವಿಕಾಸ ಆಗಿಲ್ವೋ, ವಿಕಾಸ ಆಗ್ತಾ ಇದೆಯೋ, ಅದನ್ನ ನೀವು ಕಲ್ಪಿಸ್ಕೊಳ್ಳಿ. ಬರಿಬೇಕಾದ್ರೆ ಮೆದುಳನ್ನ ಅದು ಉಪಯೋಗಿಸ್ಬೇಕಾಗತ್ತೆ. ಇದೇ ಆಕಾರದಲ್ಲೇ ಬರಿಬೇಕು, ಹೀಗೆ ಚಲಿಸ್ಬೇಕು ಅಂತ. ಅದು ಬರೀತಾ ಇರಬೇಕಾದ್ರೆ ಮಕ್ಕಳದ್ದು ಸ್ಕ್ಯಾನಿಂಗ್ ಮಾಡಿದ್ರಂತೆ, ಬ್ರೈನ್ ಸ್ಕ್ಯಾನಿಂಗ್. ಇದು ಅಮೆರಿಕಾದಲ್ಲಿ ನಡೆದಿರೋ ಅಂತ ಸಂಶೋಧನೆ. ಅನೇಕರಿಗೆ ನಮ್ಮ ದೇಶದಲ್ಲಿ ಗೊತ್ತೇ ಇಲ್ಲ. ನಾನು ಹೇಳಿದ್ನಲ್ಲ, ಘೋರ ಅಜ್ಞಾನ ಇದೆ ನಮ್ಮ ದೇಶದಲ್ಲಿ. ಏನ್ ಕಂಡು ಬಂತು ಅಂತ ಹೇಳಿದ್ರೆ, ಬರೆಯುವಾಗ ಮೆದುಳಿನಲ್ಲಿರುವಂತ ಎಲ್ಲಾ ಅಂಗಾಂಶಗಳು, ಟಿಶ್ಯೂಸ್ ಆಕ್ಟಿವ್ ಆಗಿದ್ವು. ಕೀಬೋರ್ಡ್ ಆಪರೇಟ್ ಮಾಡುವಾಗ ಅರ್ಧಕ್ಕಿಂತ ಕಡಿಮೆ ಮಾತ್ರ ಆಕ್ಟಿವ್ ಆಗಿದ್ವಂತೆ. ಯಾಕೆ ಅಂದ್ರೆ, ಸ್ಕ್ರೀನ್ ಮೇಲೆ A ಬರ್ಬೇಕಾದ್ರೂ ಸೇಮ್ ಟಚ್, B ಸೇಮ್ ಟಚ್, C ಸೇಮ್ ಟಚ್. ಆದ್ರೆ ಈ ಬೆರಳಿನ ನ್ಯೂರೋ ಮೋಟಾರ್ ಸ್ಕಿಲ್ ಅಂತ ಹೇಳ್ತಾರಲ್ಲ, ಬರಹದಿಂದ ಹೆಚ್ಚಾಗ್ತಾ ಇತ್ತು. ಬ್ರೈನ್ ಆಕ್ಟಿವೇಶನ್ ಅಂತ ಕರೀತಾರೆ. ಈ ಪ್ರಯೋಗ ಆದ್ಮೇಲೆ ಅವ್ರು ತೀರ್ಮಾನ ಮಾಡಿದ್ರು, ಮಕ್ಕಳ ಮೆದುಳಿನ ವಿಕಾಸ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಅವರು ಬರೀಲೇಬೇಕು ಅಂತೇಳಿ. ಅದಕ್ಕೋಸ್ಕರನೇ 2012ರಿಂದ, ಅದಕ್ಕೆ ಮೊದಲಿಂದಾನೇ ಪ್ರತಿ ವರ್ಷ ಜನವರಿ 23 ನೆನಪಿಟ್ಕೊಡಿ, ಅಲ್ಲಿ ನ್ಯಾಷನಲ್ ಹ್ಯಾಂಡ್ ರೈಟಿಂಗ್ ಡೇ ಅಂತ ಆಚರಿಸ್ತಾರೆ. ವಿಮೆನ್ಸ್ ಡೇ ಅಂತ ಮಾಡ್ತಾರೆ, ಚಿಲ್ಡ್ರನ್ಸ್ ಡೇ ಅಂತ ಆಚರಿಸ್ತಾರೆ. ಯಾವುದೇ ಡೇ ಅನ್ನೋದನ್ನ ಯಾಕೆ ಆಚರಿಸ್ತಾರೆ ಅಂದ್ರೆ, ಯಾವ ಡೇ ಇದೆಯೋ ಅದರ ಕಡೆ ಎಲ್ಲರ ಗಮನ ಸೆಳೆದು ಅದರ ಪ್ರಾಮುಖ್ಯತೆಯನ್ನ ತಿಳಿಸೋದಕ್ಕೋಸ್ಕರನೇ ಡೇ ಆಚರಿಸೋದು. ನಮ್ಮ ದೇಶದಲ್ಲಿ ಹ್ಯಾಂಡ್ ರೈಟಿಂಗ್ ಡೇ ಆಚರಿಸಲ್ಲ, ಅವ್ರು ಆಚರಿಸ್ತಾರೆ. ನಮಗಿಂತ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದಿರೋರು ಅವ್ರು ಆಚರಿಸ್ತಾರೆ. ಯಾಕೆ ಅಂದ್ರೆ, ಅವರು ಸಂಶೋಧನೆ ಮೂಲಕ ಕಂಡುಹಿಡ್ಕೊಂಡಿದ್ದಾರೆ ಮಕ್ಕಳ ಮೆದುಳಿನ ವಿಕಾಸ ಆಗತ್ತೆ ಅಂತ. ಇನ್ನೊಂದು ಪ್ರಯೋಗ ಮಾಡಿದ್ರು. ಒಂದು ತರಗತಿಯಲ್ಲಿ 2 ತರ ವಿದ್ಯಾರ್ಥಿಗಳನ್ನ ಕೂಡಿಸಿ, ಕೆಲವರು ಅವ್ರದ್ದು ನೋಟ್ ಪ್ಯಾಡ್ ಅಲ್ಲಿ ಕೀಬೋರ್ಡ್ ಆಪರೇಟ್ ಮಾಡ್ಕೊಂಡು ನೋಟ್ಸ್ ತಗೋಬೇಕು, ಇನ್ನು ಕೆಲವರು ಬರೆದು ನೋಟ್ಸ್ ತಗೋಬೇಕು. ಆಮೇಲೆ ಅವ್ರನ್ನ ಲರ್ನಿಂಗ್ ಔಟ್ಕಮ್ ಮಾಡ್ಲಿಕ್ಕೆ ಪರೀಕ್ಷೆ ಮಾಡಿದ್ರು. ಗೊತ್ತಾಗಿದ್ದೇನು ಅಂದ್ರೆ, ಯಾರು ಬರಹದ ಮೂಲಕ ನೋಟ್ಸ್ ತಗೊಳ್ತಾ ಇದ್ರು, ಈ ಕೀ ಪ್ಯಾಡ್ ಆಪರೇಟ್ ಮಾಡೋರ್ಗಿಂತ ಅವ್ರದ್ದು ಮೆಮೊರಿ ಚೆನ್ನಾಗಿತ್ತು, ಅವ್ರದ್ದು ರಿಟೆಂಟಿವಿಟಿ ಚೆನ್ನಾಗಿರುತ್ತು. ದೇ ಕೇಮ್ ಔಟ್ ವಿತ್ ನ್ಯೂ ಐಡಿಯಾಸ್. ಎಲ್ಲ ವಿಷಯದಲ್ಲೂ ಅವರು ಎತ್ತರದಲ್ಲಿ ಇದ್ರು. ಈ ತರ ಪ್ರಯೋಗ ಮಾಡಿದ್ಮೇಲೆ ಅವರು ನಿರ್ಧಾರ ಮಾಡಿದ್ರು, ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆಂಟ್ ಅಂತ. ನೋಡಿ, ತುಂಬಾ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ, ಮಹಾಭಾರತದ ಕಾಲದಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ಕಾಲದಲ್ಲಿ, ಇವತ್ತು 26ನೇ ತಾರೀಕು, ಇನ್ನು 3 ದಿವಸಕ್ಕೆ 29ನೇ ತಾರೀಕು ಬರುತ್ತೆ. ಅವತ್ತು ಈ ಆಷಾಢ ಮಾಸದ ಹುಣ್ಣಿಮೆ ಬರುತ್ತೆ. ಆಷಾಢ ಮಾಸದ ಹುಣ್ಣಿಮೆಯನ್ನ ನಾವು ವ್ಯಾಸ ಪೂರ್ಣಿಮಾ ಅಥವಾ ಗುರು ಪೂರ್ಣಿಮಾ ಅಂತ ಕರಿತೀವಿ. ನಾವೆಲ್ಲ ಆಚರಿಸ್ತೀವಿ. ಅದು ವ್ಯಾಸರಿಗೆ ತೋರಿಸುವಂತ ಗೌರವ. ಅವರು ಆಗಿನ ಕಾಲದಲ್ಲಿ, ಅವರು ನೋಡಿ, ವೇದಗಳನ್ನ ವಿಂಗಡಿಸಿದ್ರು. ಅವರು ಮಹಾಭಾರತವನ್ನ, ಯಾವುದರಲ್ಲಿ ಗೀತೆ ಕೂಡ ಇದೆಯಾ, ಭಗವದ್ಗೀತೆ, ಅದನ್ನ ಅವರು ಬರೆದ್ರು. ಅವರನ್ನ ಲೋಕಗುರು ಅಂತ ನಾವು ಕರಿತೀವಿ. ಅವರೇ ಒಂದ್ ಕಡೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಊರ್ಧ್ವ ಬಾಹುರು ವಿರೋಮ್ ಏಷ್ಯ ನಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಕಿಮರ್ಥಂ ನ ಸೇವ್ಯತೆ ಅಂತ. ನಾನು 2 ಕೈಗಳನ್ನ ಮೇಲೆತ್ತಿ ಕೂಗಿ ಕೂಗಿ ಹೇಳ್ತಾ ಇದ್ದೀನಿ,
ಧರ್ಮ ಅಂದ್ರೇನು, ಅರ್ಥ ಅಂದ್ರೇನು, ಕಾಮ ಅಂದ್ರೇನು, ಯಾಕೆ ಜನ ನಾನು ಹೇಳೋದನ್ನ ಯಾರು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಆಗ ಅವ್ರಿಗನ್ಸ್ತಂತೆ. ವ್ಯಾಸರಿಗೆ ಆ ಥರ ಆಗಿದೆ, ಕೇಳ್ತಾ ಇಲ್ಲ ಅಂತ. ಇನ್ನು ನಾನು ಸಾಕಷ್ಟು ಕೂಗೇನೆ ಹೇಳಿದ್ದೀನಿ. ಇಷ್ಟೊತ್ತು ಶಾಂತವಾಗಿ ನಾನು ಹೇಳಿರೋ ಅಂಥ ಮಾತನ್ನ ಕೇಳ್ಕೊಂಡಿರೋ ನಿಮ್ಗೆಲ್ರಿಗೂ ಧನ್ಯವಾದವನ್ನ ಅರ್ಪಿಸ್ತೀನಿ.